श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग संपुಟ 3। ಏಥ ಚಮತ್ಕಾರು ಕಾಯಸ ಗೋಸಾವಿ ಲಕ್ಷ್ಮೀಕಾಂತ ಐಸಾ आता ಆಪುಲಿಯ ಸವೇಸ ಮಾಗಾವಾಕಿ। ಇದರಲ್ಲಿ ಆಶ್ಚರ್ಯವೇನು? ಭಗವಾನ್ ಶ್ರೀಕೃಷ್ಣನಂಥವನು ಈಗ ನಮಗಾಗಿರಲು ಪ್ರಾಪ್ತನು, ಏಕೆ ಕೇಳಬಾರದು? ಇದರಲ್ಲಿ ಆಶ್ಚರ್ಯವಾದರೂ ಏನು ಇರುತ್ತದೆ? ಏಕೆಂದರೆ ಭಗವಾನ್ ಶ್ರೀಕೃಷ್ಣನಂಥವನು ನಮಗೆ ಪ್ರಾಪ್ತನಾಗಿರಲಾಗಿ ನಾವು ನಮಗೆ ಬೇಕಾದದ್ದನ್ನು ಏಕೆ ಕೇಳಬಾರದು? ಮಣೋನಿ ಅರ್ಜುನೆ ಮಣಿತಲೆ ತೇ ಹಾಸೋನಿ ಏರೇ ದಿಧಲೆ ತೇತಿ ಸಾಂಗೇನ ಬೋಲಿಲೆ ಕಾಯ ಕೃಷ್ಣೇ। ಆದ್ದರಿಂದ ಅರ್ಜುನ ಕೇಳಿದ್ದನ್ನು ಶ್ರೀಕೃಷ್ಣ ಪ್ರಸನ್ನನಾಗಿ ಕೊಟ್ಟನು। ಆಗ ಶ್ರೀಕೃಷ್ಣ ಹೇಳಿದ್ದನ್ನು ಹೇಳುವೆನು ಕೇಳಿರಿ। ಆದ್ದರಿಂದ ಅರ್ಜುನ ನಾನು ಹೇಳುವುದನ್ನು ಕೇಳು ಎಂದು ಹೇಳಿ ಶ್ರೀಕೃಷ್ಣನು ಪ್ರಸನ್ನನಾಗಿ ಅರ್ಜುನನಿಗೆ ಆ ಜ್ಞಾನ ಕೊಟ್ಟನು। ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಆಗ ಶ್ರೀಕೃಷ್ಣನು ಹೇಳಿದ್ದನ್ನು ನಾನು ನಿಮಗೆ ಹೇಳುತ್ತೇನೆ ಕೇಳಿರಿ। ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮ ಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ। ಶ್ರೀಕೃಷ್ಣನೆಂದನು, ಕರ್ಮದ ತ್ಯಾಗ ಹಾಗೂ ಕರ್ಮದ ಅನುಷ್ಠಾನ ಇವೆರಡೂ ಶ್ರೇಯಸ್ಸಿಗೆ ಅಂದರೆ ಮೋಕ್ಷಕ್ಕೆ ಕಾರಣೀಭೂತವಾಗಿರುತ್ತವೆ। ಆದರೆ ಇವೆರಡರಲ್ಲಿ ಕರ್ಮತ್ಯಾಗಕ್ಕಿಂತಲೂ ಕರ್ಮಯೋಗವೇ ಅತ್ಯಂತ ಶ್ರೇಯಸ್ಕರವಾಗಿರುತ್ತದೆ। तो मणेगा कुंती सुता हे संन्यास योगु विचारिता मोक्ष करू तत्वता दोनी ही होती। ಶ್ರೀಕೃಷ್ಣನೆಂದನು ಅರ್ಜುನನಿಗೆ, ಸನ್ಯಾಸ ಹಾಗೂ ಯೋಗಗಳ ವಿಚಾರ ಮಾಡಲಾಗೆ ಮೋಕ್ಷ ಕೊಡುವಂಥವು ತಾತ್ವಿಕವಾಗಿ ಎರಡೂ ಆಗಿರುವವು। ಶ್ರೀಕೃಷ್ಣನು ಅರ್ಜುನನಿಗೆ ಅನ್ನುವುದೇನೆಂದರೆ, ಸನ್ಯಾಸ ಹಾಗೂ ಯೋಗಗಳ ಬಗ್ಗೆ ವಿಚಾರ ಮಾಡಲಾಗಿ ತಾತ್ವಿಕವಾಗಿ ಎರಡೂ ಮೋಕ್ಷ ಕೊಡುವಂಥವುಗಳೇ ಆಗಿರುತ್ತವೆ। ತರಿ ದಾಣ ನೇಣ ಸಕಳ ಹಾ ಕರ್ಮಯೋಗು ಕೀರ ಪ್ರಾಂಜಳ ಜೈಸಿ ನಾಮ ಸ್ತ್ರೀಯ ಬಾಳ ತೋಯ ತರಣಿ। ಆದರೂ ಅಜ್ಞ ಸೂಜ್ಞರೆಲ್ಲರಿಗೆ ಕರ್ಮಯೋಗ ಸುಲಭ ಅತ್ಯಂತವಾಗಿ, ದೋಣಿಯು ಸ್ತ್ರೀ ಬಾಲಕರೆಲ್ಲರಿಗೆ ತರುಣೋಪಾಯವಾದಂತೆ। ಯಾವುದಾದರೊಂದು ನದಿ ದಾಟುವಾಗ ದೋಣಿಯು ಸ್ತ್ರೀ ಬಾಲಕರೆಲ್ಲರಿಗೆ ತರುಣೋಪಾಯವಾದಂತೆ ಅಜ್ಞ ಶೂಜ್ಞರೆಲ್ಲರಿಗೆ ಕರ್ಮಯೋಗವು ಅತ್ಯಂತ ಸುಲಭವಾಗಿರುತ್ತದೆ। ತೈಸೆ ಸಾರಾಸಾರ ಪಾಹಿಜೆ ತರಿ ಸೋಹಪ ಹಾಚಿ ದೇಖಿಜೆ ಏಣೆ ಸನ್ಯಾಸ ಫಳ ಲಾಹಿಜೆ ಅನಾಯಾಸೆ। ಅದರಂತೆ ಸಾರಾಸಾರ ಯೋಚಿಸಲಾಗಿ ಇದೇ ತೋರುವುದು ಸುಲಭವೆಂದಾಗಿ
ಇದರಿಂದ ಲಭಿಸುವುದು ಅನಾಯಾಸವಾಗಿ ಸನ್ಯಾಸ ಫಲ. ಆದ್ದರಿಂದ ಸಾರಾಸಾರ ಯೋಚಿಸಲಾಗಿ ಇದೇ ಸುಲಭವೆಂದು ತೋರುವುದು. ಇದರಿಂದಲೇ ಅನಾಯಾಸವಾಗಿ ಸನ್ಯಾಸ ಫಲ ಲಭಿಸುವುದು. ಆತ ಯಾಚಿಲಾಗಿ ಸಾಂಗೇನ ತುಜ ಸನ್ಯಾಸಿಯಾಚೆ ಚಿಹ್ನ ಮಗ ಸಹಜೇ ಹೇ ಅಭಿನ್ನ ಜಾಣಸೀತು. ಈಗ ಅದಕ್ಕಾಗಿಯೇ ಹೇಳುವೆನು ನನಗೆ ಸನ್ಯಾಸದ ಲಕ್ಷಣಗಳನ್ನು, ಆಗ ಈ ಅಭಿನ್ನವಾದದ್ದನ್ನು ತಿಳಿಯುವಿ. ಈಗ ಅದಕ್ಕಾಗಿಯೇ ನನಗೆ ಸನ್ಯಾಸದ ಲಕ್ಷಣಗಳನ್ನು ಹೇಳುತ್ತೇನೆ, ಆಗ ನೀನು ಇವೆರಡೂ ಅಭಿನ್ನವಾದದ್ದನ್ನು ತಿಳಿಯುವಿ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.